ವಿಜಯಪುರದ ಪ್ರತಿಷ್ಠಿತ ಸಿದ್ದೇಶ್ವರ ಬ್ಯಾಂಕ್ ಚುನಾವಣೆ ವಿಚಾರವಾಗಿ ಸಚಿವ ಶಿವಾನಂದ ಪಾಟೀಲ್ ಬೆಂಬಲಿಗರ ಭರ್ಜರಿಯ ಒಂದು ಗೆಲುವಾಗಿದೆ. ಈ ಒಂದು ವಿಚಾರದಲ್ಲಿ ಯತ್ನಾಳ್ ಪರಮಾಪ್ತನಿಗೆ ಹೀನಾಯ ಸೋಲಾಗಿದೆ. ವಿಜಯಪುರದ ಪ್ರತಿಷ್ಠಿತ ಸಿದ್ದೇಶ್ವರ ಬ್ಯಾಂಕ್ ಏನಿದೆ ಅದರ ಒಂದು ಚುನಾವಣೆ ನಡೆದಿತ್ತು. ಅದರಲ್ಲಿ ಸಚಿವ ಶಿವಾನಂದ ಪಾಟೀಲ್ ಅವರ ಬೆಂಬಲಿಗರಿಗೆ ಗೆಲುವಾಗಿದೆ. ಭರ್ಜರಿಯಾದಂತಹ ಗೆಲುವು ಅಂತಾನೆ ಹೇಳ್ಬೋದು. ಯತ್ನಾಳ ಒಂದು ಪರಮ ಆಪ್ತನಿಗೆ ಈ ಒಂದು ಚುನಾವಣೆಯಲ್ಲಿ ಹೀನಾಯ ಒಂದು ಸೋಲನ್ನು ಅನುಭವಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಶಿವಾನಂದ ಪಾಟೀಲ್ ಬಿಜೆಪಿಯ ಮಾಜಿ ಸಚಿವ, ಹೀಗಾಗಿ ಇವರ ಒಂದು ಗೆಲುವಾಗಿದೆ ಇವರ ಒಂದು ಬೆಂಬಲಿಗರಿಗೆ ಅಂತ ಹೇಳಲಾಗ್ತಾ ಇದೆ. ಸಚಿವರಾಗಿರುವಂತಹ ಮಾಜಿ ಸಚಿವರಾದಂತಹ ಅಪ್ಪು ಪಟ್ಟಣಶೆಟ್ಟಿ ಏನಿದ್ದಾರೆ, ಇವರಿಬ್ಬರು ಕೂಡ ಒಟ್ಟು 19 ಸ್ಥಾನಗಳನ್ನು ಗೆದ್ದು ಬೀಗಿದ್ದಾರೆ ಈ ಒಂದು ಚುನಾವಣೆಯಲ್ಲಿ. ವಿಜಯಪುರ ಮೇಯರ್ ಎಂ ಎಸ್ ಕರಡಿ ಹೀನಾಯವಾಗಿ ಸೋಲನ್ನು ಅನುಭವಿಸಿದ್ದಾರೆ. ಇವರು ಯತ್ನಾಳ್ ಅವರ ಒಂದು ಆಪ್ತ ಆಗಿದ್ರು. ಯತ್ನಾಳ್ ಆಪ್ತನಿಗೆ ಈಗ ಹೀನಾಯವಾದ ಸೋಲಾಗಿದೆ. ಒಂದು ರೀತಿ ಅವಮಾನ ಆಗೋ ರೀತಿಯಲ್ಲಿ ಆಗಿಬಿಟ್ಟಿದೆ. ಯತ್ನಾಳ್ ಪರಮಾಪ್ತ ಆಗಿರುವಂತಹ ಎಂ ಎಸ್ ಕರಡಿ ಏನಿದ್ದಾರೆ ಅವರಿಗೆ ಸೋಲಾಗಿದೆ. 19 ನಿರ್ದೇಶಕ ಸ್ಥಾನಕ್ಕೆ ಒಟ್ಟು 39 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ರು ಈ ಒಂದು ಚುನಾವಣೆಯಲ್ಲಿ. ಹೀಗಾಗಿ ವಿಜಯಪುರದ SS ಹೈಸ್ಕೂಲು ಒಂದು ಆವರಣದಲ್ಲಿ ನಡೆದಂತಹ ಈ ಒಂದು ಮತ ಎಣಿಕೆಯಲ್ಲಿ ಯತ್ನಾಳ್ ಆಪ್ತನಿಗೆ ಸೋಲಾಗಿದೆ ಎನ್ನುವಂತಹ ಒಂದು ವಿಚಾರ ಹೊರಗೆ ಬಂದಿದೆ. ಸಚಿವ ಶಿವಾನಂದ ಪಾಟೀಲ್ ಬೆಂಬಲಿಗರಿಗೆ ಭರ್ಜರಿಯಾಗಿ ಗೆಲುವಾಗಿದೆ. 39 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ರು ಈ ಒಂದು ಚುನಾವಣೆಯಲ್ಲಿ. ಸಿದ್ದೇಶ್ವರ ಬ್ಯಾಂಕ್ ಏನಿದೆ ಆ ಒಂದು ಚುನಾವಣೆಗೆ 39 ಜನ ಸ್ಪರ್ಧೆ ಮಾಡಿರ್ತಾರೆ. 19 ನಿರ್ದೇಶಕ ಸ್ಥಾನಕ್ಕೆ ಇಷ್ಟು ಜನ ಸ್ಪರ್ಧೆ ಮಾಡಿರ್ತಾರೆ. ಆದರೆ ಅದರಲ್ಲಿ 19 ಸ್ಥಾನಗಳನ್ನು ಕೂಡ ಗೆದ್ದಿರುವಂಥದ್ದು ಶಿವಾನಂದ ಪಾಟೀಲ್ರ ಒಂದು ಬೆಂಬಲಿಗರು. ಹೀಗಾಗಿ ಹೀನಾಯವಾದಂತಹ ಒಂದು ಸೋಲನ್ನು ಕಂಡಿದ್ದಾರೆ ಎಂ ಎಸ್ ಕರಡಿ, ಯತ್ನಾಳ್ ಅವರ ಆಪ್ತ. ನೋಡಿ, 19 ಸ್ಥಾನಗಳಿದ್ರೆ 19 ಸ್ಥಾನಗಳನ್ನು ಕೂಡ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ ಶಿವಾನಂದ ಪಾಟೀಲ್ ಅವರ ಒಂದು ಬೆಂಬಲಿಗರು. ಈ ಒಂದು ವಿಚಾರದಲ್ಲಿ ಯತ್ನಾಳ್ಗೂ ಕೂಡ ಒಂದು ರೀತಿಯಲ್ಲಿ ಮುಖಭಂಗ ಆಗದಂತೆ ಕಾಣ್ತಾ ಇದೆ. ಯಾಕಂದರೆ ಎಂ ಎಸ್ ಕರಡಿ ಏನಿದ್ದಾರೆ ಅವರು ಯತ್ನಾಳ್ ಅವರ ಪರಮಾಪ್ತ ಆಗಿರುವಂಥವರು. ಹೀಗಾಗಿ ಈ ಒಂದು ವಿಚಾರದಲ್ಲಿ ವಿಜಯಪುರದಲ್ಲಿ ಆದಂತಹ ಶ್ರೀ ಸಿದ್ದೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಏನಿದೆ ಅದರ ಒಂದು ಚುನಾವಣೆ ನಡೆದಿತ್ತು. ಸಾಕಷ್ಟು ಜನರು ಸೇರಿದ್ರು. ಮತ ಎಣಿಕೆ ಕೂಡ ಆರಂಭವಾಗಿತ್ತು. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಎನ್ನುವಂತಹ ಒಂದು ಚರ್ಚೆ ಕೂಡ ಇತ್ತು. 39 ಜನ ಸ್ಪರ್ಧೆ ಮಾಡಿದರು. 19 ಸ್ಥಾನಗಳಿಗೆ, ನಿರ್ದೇಶಕ ಸ್ಥಾನಗಳಿಗೆ ಎಲ್ಲೋ ಒಂದು ಕಡೆ ನಂಬಿಕೆ ಇತ್ತು, ಒಂದು 4-5 ಸ್ಥಾನ ಬರ್ಬೋದು ನಮಗೆ, ಇಲ್ಲ ನಮಗೆ 50-50 ಅನ್ನೋ ಥರ ಕೂಡ ಬರ್ಬೋದು ಅಂತ ಯೋಚನೆ ಮಾಡಿರ್ತಾರೆ. ಇಲ್ಲ ನಾವೇ ಗೆಲ್ತೀವಿ ಅಂತ ಕೂಡ ಯೋಚನೆ ಮಾಡಿರ್ಬೋದು ಎಂ ಎಸ್ ಕರಡಿ ಅವರು. ಆದರೆ ಅವರು ನಿರೀಕ್ಷೆ ಮಾಡಿರೋ ರೀತಿಯಲ್ಲಿ ಯಾವುದೇ ಒಂದು ಫಲಿತಾಂಶ ಕೂಡ ಬಂದಿಲ್ಲ. ಒಂದೇ ಒಂದು ಸ್ಥಾನವನ್ನು ಕೂಡ ತೆಗೆದುಕೊಳ್ಳೋಕೆ ಅವರ ಕೈಲಿ ಆಗಲಿಲ್ಲ. ಹೀಗಾಗಿ ವಿಜಯಪುರ ಸಿದ್ದೇಶ್ವರ ಬ್ಯಾಂಕ್ನ ಒಂದು ಚುನಾವಣೆಯ ಸಂಪೂರ್ಣ ಫಲಿತಾಂಶವು ಕೂಡ ಒಂದೇ ಕಡೆಗೆ ವಾಲಿರುವಂಥದ್ದು, ಅದು ಶಿವಾನಂದ ಪಾಟೀಲ್ ಅವರ ಬೆಂಬಲಿಗರ ಕಡೆಗೆ. ಹೀಗಾಗಿ ಅವರ ಬೆಂಬಲಿಗರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಎಲ್ಲ ಸ್ಥಾನಗಳನ್ನು ಕೂಡ ನಾವೇ ಗೆದ್ವಿ, ನಮ್ಮದೇ ಇನ್ನು ಮೇಲೆ ಅಧಿಕಾರ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಆದರೆ ಯತ್ನಾಳ್ ಆಪ್ತನಿಗೆ ಈ ರೀತಿಯಾದಂಥ ಒಂದು ಹೀನಾಯ ಸೋಲು ಯಾಕೆ ಎನ್ನುವಂಥದ್ದು ಒಂದು ಪ್ರಶ್ನೆ. ಎಲ್ಲೋ ಒಂದು ಕಡೆ ಯತ್ನಾಳ್ ಅವರು ಬೇರೆ ಬೇರೆ ಒಂದು ವಿಚಾರಗಳಲ್ಲಿ ಗರ್ಜಿಸ್ತಾ ಇದ್ರು. ಸಾಕಷ್ಟು ಬೆಂಬಲ ಸಿಗ್ತಾ ಇತ್ತು ಅವರಿಗೆ, ಅವರ ವರ್ಚಸ್ಸು ಅವರಿಗೆ ಹೆಲ್ಪ್ ಮಾಡ್ಬೋದಿತ್ತು. ಆದರೆ ಯಾಕೆ ಈ ಒಂದು ವಿಚಾರದಲ್ಲಿ ಆಗಲಿಲ್ಲ? ಯತ್ನಾಳ್ ಮಿತ್ರನಿಗೆ ಈ ರೀತಿಯ ಅವಮಾನ ಯಾಕೆ, ಈ ರೀತಿಯ ಸೋಲು ಯಾಕೆ ಅನ್ನುವಂತಹ ಪ್ರಶ್ನೆ ಈಗಲೂ ಕಾಡ್ತಾ ಇದೆ. ಶ್ರೀ ಸಿದ್ದೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಏನಿದೆ ಅದರ ಒಂದು ಚುನಾವಣೆ ವಿಚಾರದಲ್ಲಿ ಒಂದು ಏನಿದೆ ಒಂದು ಫಲಿತಾಂಶ ಸಂಪೂರ್ಣವಾಗಿ ಒಂದೇ ಕಡೆ ವಾಲಿರುವಂಥದ್ದು ಸಚಿವ ಶಿವಾನಂದ ಪಾಟೀಲ್ ಅವರ ಒಂದು ಬೆಂಬಲಿಗರಿಗೆ ಈ ಒಂದು ಗೆಲುವಿನ ಒಂದು ವಿಜಯ ಒಲಿದು ಬಂದಿದೆ. ಈ ಒಂದು ವಿಚಾರದಲ್ಲಿ 19 ಸ್ಥಾನಕ್ಕೆ 39 ಜನ ಸ್ಪರ್ಧೆ ಮಾಡಿದರು. ಅದರಲ್ಲಿ 19 ಸ್ಥಾನ ಕೂಡ ಶಿವಾನಂದ ಪಾಟೀಲ್ ಅವರ ಬೆಂಬಲಿಗರು ಗೆದ್ದಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.